ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನ ತಾರಕಕ್ಕೇರಿರುವ ಬೆನ್ನಲ್ಲೇ ಡಿಕೆಶಿ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ರು. ಕುರ್ಚಿ ಕದನಕ್ಕೆ ಏನಾದರೂ ತೆರೆ ಎಳೆಯುತ್ತಾ ಅನ್ನುವಂತಹ ಕುತೂಹಲ ಕೂಡ ಈಗ ಸೃಷ್ಟಿಯಾಗಿದೆ. ಕುರ್ಚಿ ಕದನದ ನಡುವೆ ದೆಹಲಿಯಲ್ಲೇ ಡಿಕೆಶಿ ಈಗ ಬೀಡುಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಹತ್ವದ ಮಾತುಕತೆ ಕೂಡ ನಡೆಸಿದ್ದಾರೆ. ಆದರೆ ಭೇಟಿ ಕುರಿತು ಡಿಸಿಎಂ ಡಿಕೆಶಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಏನು ಚರ್ಚೆ ಮಾಡಿದ್ವಿ ಅನ್ನೋದನ್ನ ಹೇಳೋಕ್ಕಾಗೋದಿಲ್ಲ. ನೀವೇ ಕೆಲ ಫೋಟೋಗಳನ್ನು ಹಾಕಿದ್ದೀರಲ್ವಾ, ಇದು ಡಿಕೆಶಿ ಹೇಳ್ತಾ ಇರುವಂಥದ್ದು. ರಾಷ್ಟ್ರ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದ್ದೀವಷ್ಟೇ, ಅಂದರೆ ರಾಜ್ಯ ರಾಜಕಾರಣದ ಬಗ್ಗೆ ಮಾತಾಡಿಲ್ಲ ಅಂತ ಡಿಕೆ ಶಿವಕುಮಾರ್ ಈಗ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಇನ್ನು ಕುರ್ಚಿ ಕದನ ಇದೇನೀಗ ನಿನ್ನೆ ಮೊನ್ನೆಯಿಂದ ಆಗ್ತಾ ಇರುವಂಥ ವಿಚಾರ ಅಲ್ಲ. ಕಳೆದ 2.5 ವರ್ಷದಿಂದನೂ ಕೂಡ ಡಿಕೆ ಶಿವಕುಮಾರ್ ಸುದೀರ್ಘ ಮೌನಕ್ಕೆ ಶರಣಾಗಿದ್ದಾರೆ. ಆದರೆ ಒಳಗೊಳಗೆ ಕಸರತ್ತು ಮಾಡ್ತಾ ಇದ್ದಾರೆ. ಅವರ ಅತ್ಯಾಪ್ತ ವಲಯದ ನಾಯಕರುಗಳ ಜೊತೆಗೆ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಡಿಸ್ತಾ ಇದ್ದಾರೆ. ಇಲ್ಲ, ಅಸ್ಸಾಂ ಎಲೆಕ್ಷನ್ ಯಾವ ರೀತಿ ಮಾಡಬೇಕು ಏನು ಎತ್ತ ಅಂತೇಳಿ ಮಾತಾಡಿದ್ದೀವಿ. ಗಂಟೆಗಟ್ಟಲೆ ಚರ್ಚೆ ಮಾಡಿದ್ದೀವಿ. ಕೆಲವು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ಮಾರ್ಗದರ್ಶನದ ಪ್ರಕಾರ ನಾವು ಕಾರ್ಯರೂಪವನ್ನು ಮಾಡ್ತೀವಿ. ಈಗ ಹೇಗೂ ಅಸ್ಸಾಂ ಸಂಬಂಧಪಟ್ಟಂಗೆ ಚರ್ಚೆ ಆಗಿದೆ. ಅದಾದ ಬಳಿಕ ತಾವು ರಾಹುಲ್ ಗಾಂಧಿ ಭೇಟಿ ಅಂತ ನೋಡಪ್ಪ, ಅವೆಲ್ಲ ನಾನು ನಿಮ್ಗೆ ತಿಳ್ಸಕ್ಕಾಗಲ್ಲ. ನೀವೇ ಕೆಲವೆಲ್ಲ ಫೋಟೋಗಳು ಹಾಕ್ತಿದ್ದೀರಲ್ಲ ಸರ್. ಎಸಿಸಿಯಿಂದ ರಿಲೀಸ್ ಆಗಿರೋ ಫೋಟೋ ಸರ್. ಒಟ್ಟೊಳಗೆ ಆಯ್ತು. ಏನಾದ್ರು ಎಸಿಸಿಯಿಂದ ರಿಲೀಸ್ ಆಗಿದೆಯೋ ಎಲ್ಲಿಂದ ರಿಲೀಸ್ ಆಗಿದೆಯೋ ಗೊತ್ತಿಲ್ಲ ನನಗೆ. ಒಟ್ಟೊಳಗೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರೋದು ರಾಷ್ಟ್ರದ ರಾಜಕಾರಣ, ಅಲ್ಲಿ ಎಲೆಕ್ಷನ್ ಇದು. ಅದಕ್ಕೆ ರಾಷ್ಟ್ರದ ಕೆಲವು ಸ್ಟೇಟ್ ಎಲೆಕ್ಷನ್ ನಡೆಯೋ ವಿಚಾರದಲ್ಲಿ ಕರೆದಿದ್ರು, ಚರ್ಚೆ ಮಾಡಿದೆ. ಮಿಕ್ಕಿದ ಬೇರೆ ವಿಚಾರ ನಾನು ಏನು ನಿಮ್ಗೆ ಮಾತಾಡಕ್ಕೆ ನಾನು ತಯಾರಿಲ್ಲ. ಈಗ ಸಭೆ ಆದ ಬಳಿಕ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ವೈಯಕ್ತಿಕವಾಗಿ ಭೇಟಿ ಆದ ಸರ್. ನೋಡಪ್ಪ, ನಮ್ಮ ಅಧ್ಯಕ್ಷರೇ ನಾನು ಬೇರೆಯವ್ರಿಗೂ ನನಗೂ ವ್ಯತ್ಯಾಸ ಇದೆ. ಒಬ್ಬ ರಾಜ್ಯಾಧ್ಯಕ್ಷರ ರಾಷ್ಟ್ರ ಅಧ್ಯಕ್ಷರ ಭೇಟಿ ಮಾಡೋದು ಅದು ಸಹಜ. ಎವ್ರಿ ಡೇ ಒಳ್ಳೇದೇ ಅಂತ ಹೇಳಿ. ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನ ತಾರಕಕ್ಕೇರಿದೆ. ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಡಿಕೆ ಶಿವಕುಮಾರ್ ಎಲ್ಲೂ ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಬಹಿರಂಗವಾಗಿ ಹೇಳಿಕೆ ಕೊಡದೇ ಇದ್ರೂ ಕೂಡ ಒಳಗೊಳಗೆ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವ್ರನ್ನು ಕೂಡ ಭೇಟಿ ಆಗಿದ್ದಾರೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರೂಪೇಶ್ ಈಗ ಡೆಸ್ಕ್ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನ ತಾರಕಕ್ಕೇರಿರುವಂಥದ್ದು ಇದೆ ನಿನ್ನೆ ಮೊನ್ನೆಯ ವಿಚಾರ ಅಲ್ಲ. ಈ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವ್ರನ್ನೂ ಕೂಡ ಭೇಟಿ ಆಗಿದ್ದಾರೆ ಡಿಕೆ ಶಿವಕುಮಾರ್. ಆದರೆ ಸುಳಿವು ಮಾತ್ರ ಬಿಟ್ಕೊಡ್ತಾ ಇಲ್ಲ. ಏನಿದು ಒಳಮರ್ಮ ಅಂತ? ರಾಹುಲ್ ಗಾಂಧಿ ಅವ್ರನ್ನ ಹಲವಾರು ಬಾರಿ ಭೇಟಿ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು ಕೂಡ ಭೇಟಿ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಮೊನ್ನೆ ಮೈಸೂರು ಏರ್ಪೋರ್ಟ್ನಲ್ಲಿ ಕೆಲ ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದರು. ಅದಾದ ಬಳಿಕ ದೆಹಲಿಗೆ ಬನ್ನಿ ಅಂತ ಹೇಳಿದರು. ಇದೀಗ ಒಂದು ಮುಹೂರ್ತ ಬಂದಿದೆ ಅಂತೇಳಿ. ಯಾಕಂತ ಹೇಳಿದ್ರೆ ಈಗ ಸಾಕಷ್ಟು ಪಕ್ಷದಲ್ಲಿ ಚರ್ಚೆಗಳು ಮಾಡ್ತಾ ಇದ್ದಾರೆ. ಅವ್ರ ಆಪ್ತರುಗಳು ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಯಾಕೋ ಡಿ ಕೆ ಶಿವಕುಮಾರ್ ಹತ್ರ ನೋಡ್ತಾ ಇಲ್ಲ ಅನ್ನೋಂಥ ಚರ್ಚೆಗಳಿತ್ತು. ಹೀಗಾಗಿ ಡಿ ಕೆ ಶಿವಕುಮಾರ್ ಕೂಡ ಬೇಸರ ಆಗಿತ್ತು. ಹೀಗಾಗಿ ಸಾಕಷ್ಟು ಟ್ವೀಟ್ಗಳನ್ನು ಮಾಡಿದರು. ಪಕ್ಷ ಕೆಲಸ ಈ ರೀತಿಯಾಗಿರ್ತಕ್ಕಂಥ ಟ್ವೀಟನ್ನು ಮಾಡಿದರು. ಆದರೆ ಡಿ ಕೆ ಶಿವಕುಮಾರ್ಗೆ ನಿಜವಾದ ಭೇಟಿ, ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಸಾಕಷ್ಟು ಸಮಯಗಳನ್ನು ಕೊಟ್ಟು ನಿನ್ನೆ ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಹೀಗಾಗಿ ಡಿ ಕೆ ಶಿ ಏನೇನು ಹೇಳಬೇಕು ಡಿ ಕೆ ಶಿವಕುಮಾರ್ ಅವರು ಎಲ್ಲ ವಿಚಾರವನ್ನು ತಲುಪಿಸಿದ್ದಾರೆ. ಮೊದಲಾಗಿ ಡಿ ಕೆ ಶಿವಕುಮಾರ್ ವಾದ ಏನಾಗಿತ್ತು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಈಗ 2 ವರ್ಷ ಆಗಿದೆ, ಅದಾದ ಬಳಿಕವೂ ಒಂದಿಷ್ಟು ತಿಂಗಳುಗಳಾಗಿ ಹೋಗಿದೆ. ಈಗ ಮತ್ತೆ ಅವರು ದೇವರಾಜ ಅರಸು ಅವರ ದಾಖಲೆಗಳನ್ನು ಮುರಿದಾಗಿದೆ. ಸಾಕಷ್ಟು ಬಜೆಟ್ಗಳಲ್ಲೂ ಕೂಡ ದಾಖಲೆಯನ್ನು ಮಾಡಾಗಿದೆ. ಹೀಗಾಗಿ ಸಂಘಟನೆಯನ್ನು ಮಾಡಿದಂಥ ಕೆಪಿಸಿ ಅಧ್ಯಕ್ಷರೇ ಕರ್ತವ್ಯವನ್ನು ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕೆಲಸವನ್ನು ಮಾಡಂತ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಪಟ್ಟನ್ನು ಹಿಡಿದಿದ್ದಾರೆ. ಅದೇ ರೀತಿಯಾಗಿ ಈಗ ಸಿದ್ದರಾಮಯ್ಯ ಅಲ್ಲದೆ ಪರ್ಯಾಯ ನಾಯಕತ್ವವನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಸಿದ್ದರಾಮಯ್ಯ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಚುನಾವಣಾ ರಾಜಕೀಯ ಮಾಡೋದಿಲ್ಲ ಅಂತೇಳಿ. ಹೀಗಾಗಿ ಮುಂದಿನ ನಾಯಕತ್ವಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಹೀಗಾಗಿ ಸಾಕಷ್ಟು ಪಕ್ಷಕ್ಕೆ ಕೆಲಸ ಅಂತ ನನಗೆ ಹಿಂದೆನೂ ಕೂಡ ಭರವಸೆಗಳನ್ನು ಕೊಟ್ಟಿದ್ರೆ ಆ ಭರವಸೆಗಳನ್ನು ಈಡೇರಿಸಬೇಕು ಅಂತೇಳಿ ಇಲ್ಲಿ ರಾಹುಲ್ ಗಾಂಧಿ ಮುಂದೆ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು ಕೂಡ ಒಂದು ಗುಟ್ಟನ್ನೇ ಬಿಟ್ಟುಕೊಡಲಿ, ಈ ಕ್ಷಣಕ್ಕೆ ಬದಲಾವಣೆ ಮಾಡ್ತೀವಿ, ಈ ಡೇಟಿಗೆ ಬದಲಾವಣೆ ಮಾಡ್ತೀವಿ ಅಂತೇಳಿ ಯಾವುದೇ ರೀತಿಯಾಗಿ ಸುಳಿವನ್ನ ಗುಟ್ಟನ್ನು ಬಿಟ್ಟುಕೊಟ್ಟಿದ್ರು ಕೂಡ ನಿಮ್ಮ ಮನವಿಯನ್ನು ಪರಿಗಣಿಸ್ತೇವೆ ಅಂತೇಳಿ ರಾಹುಲ್ ಗಾಂಧಿ ಅವರು ಕೂಡ ಡಿ ಕೆ ಶಿವಕುಮಾರ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲೂ ಕೂಡ ಒಂದು ಕ್ಲಾರಿಟಿಗಳು ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈ ಡೇಟ್ಗೆ ಒಟ್ಟಾರೆಯಾಗಿ ಜನವರಿ 20 ಅಥವಾ ಫೆಬ್ರವರಿ 20, ಮಾರ್ಚ್ ಅಥವಾ ಏಪ್ರಿಲ್ ಈ ತಿಂಗಳ ಮಟ್ಟಿಗೆ ಹೇಳಿರಲಿಲ್ಲ. ಆದರೆ ನಿಮಗೆ ಒಳ್ಳೆಯ ಸುದ್ದಿ ಕೊಡೋಣ ಅನ್ನುವಂಥ ಅರ್ಥದಲ್ಲಿ ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಸುದ್ದಿ ಯಾವಾಗ ಬರುತ್ತೆ, ಯಾವ ಕ್ಷಣದಲ್ಲಿ ಬರುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹೀಗಾಗಿ ಇನ್ನಷ್ಟು ದಿನಗಳ ಕಾಲ ಈ ಒಂದು ಕ್ಲಾರಿಟಿ ಸಿಗ್ಲಿಕ್ಕೋಸ್ಕರವಾಗಿ ಕಾಯಲೇಬೇಕು ಅಂತೇಳಿ ಹೇಳ್ಬೋದು. ಸಚಿನ್.